ನಿಮಗೆ ಗೂಗಲ್ ಅಥೆಂಟಿಕೇಟರಲ್ಲಿ ಯಾವ ರೀತಿ ಕೋಡ್ ತೊಗೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ನೀವು ಮೊಬೈಲಲ್ಲಿ ಪ್ಲೇಸ್ಟೋರ್ಗೆ ಹೋಗಿ ನಿಮಗೆ ಅಲ್ಲಿ ಗೂಗಲ್ ಅಥೆಂಟಿಕೇಟರ್ ಅಂತ ಒಂದು ಆ್ಯಪ್ ಬರುತ್ತೆ. ಅದು ಈ ಥರ ಇರುತ್ತೆ. ಈ ಆ್ಯಪ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕು. ಡೌನ್ಲೋಡ್ ಆದಮೇಲೆ ಈ ಸ್ಟ್ಯಾಂಪಿಂಗಿಗೆ ಬಂದು ಅದರಲ್ಲಿ ನೀವು ಫಸ್ಟು ಯೂಸರ್ ಐ ಡಿನ ಲಾಗಿನ್ ಮಾಡ್ಕೊಳ್ಳಿ. ಯೂಸರ್ ಐ ಡಿ, ನೆಕ್ಸ್ಟ್ ಪಾಸ್ವರ್ಡ್, ಅದಾದಮೇಲೆ ಕ್ಯಾಪ್ಚಾ ಹಾಕಬೇಕು. ಲಾಗಿನ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಇಮೇಲ್ ಮತ್ತು ಗೂಗಲ್ ಅಥೆಂಟಿಕೇಟರ್ ಅಂತ ಬರುತ್ತೆ. ಅದರಲ್ಲಿ ನೀವು ಗೂಗಲ್ ಅಥೆಂಟಿಕೇಟರ್ನ ತೊಗೊಂಡು ನೆಕ್ಸ್ಟ್ ಕೊಡಬೇಕು. ಇಲ್ಲಿ ಕ್ಲಿಕ್ ಹಿಯರ್ ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ರಿಜಿಸ್ಟರ್ಡ್ ನಂಬರ್ ಕಾಣಿಸ್ತಿದೆ. ಸೊ ಅದಕ್ಕೆ ಸೀಕ್ರೆಟ್ ಕೀ ಅಂತ ಬರುತ್ತೆ, ಅದನ್ನು ತಗೊಳ್ಳಿ. ಕೀ ಎಂಟರ್ ಮಾಡಿ, ಸಬ್ಮಿಟ್ ಕೊಡಿ. ಇವಾಗ ನಿಮಗೆ ಮೊಬೈಲಲ್ಲಿ ಈ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಬೇಕು. ಈ ಥರ ಬರುತ್ತೆ. ಇಲ್ಲಿ ಪ್ಲಸ್ ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ನೀವು ಅದನ್ನು ಕ್ಲಿಕ್ ಮಾಡಿದಾಗ ಎಂಟರ್ ಅ ಸೆಟಪ್ ಕೀ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ. ನೀವು ಇವಾಗ ನಿಮಗೆ ಈ ಥರ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ನಿಮಗೆ ಫಸ್ಟ್ ನೀವು ಅಕೌಂಟ್ ನೇಮ್ ಅಂತ ಇದೆಯಲ್ಲ, ಸೊ ನಿಮ್ಮದು ಐ ಡಿ ನೇಮ್ ಹಾಕ್ಕೊಳ್ಳಿ. ಇವಾಗ ನೀವಲ್ಲಿ ಯಾವುದು ಐ ಡಿ ಹಾಕಿದ್ರಿ, 16 ಡಿಜಿಟ್ ಕೀ ಯಾವ್ದು ಹಾಕಿದ್ರಿ, ಆ ಕೀನ ಇಲ್ಲಿ ಮೆನ್ಷನ್ ಮಾಡಿ. ಅದಾದಮೇಲೆ ಟೈಪ್ ಆಫ್ ಕೀ ಅಂತ ಬರುತ್ತೆ, ಟೈಮ್ ಬೇಸ್ಡ್ ತೊಗೊಂಡು ಆ್ಯಡ್ ಅಂತ ಕೊಡಬೇಕು ಬರುತ್ತೆ. ಈ ಕೋಡ್ನ ನೀವು ಇಲ್ಲಿ ಮೆನ್ಷನ್ ಮಾಡಬೇಕು. ಆ ಕೋಡ್ನ ನೀವು ಮೆನ್ಷನ್ ಮಾಡಬೇಕು. ಮೆನ್ಷನ್ ಮಾಡಿ ಸಬ್ಮಿಟ್ ಕೊಡಿ. ಇವಾಗ ನಿಮಗೆ ಲಾಗಿನ್ ಆಗಿದೆ.